ಗಂಧದ ನಾಡು ಜನಪರ ವೇದಿಕೆ ಹಾಗೂ ಡಾಕ್ಟರ್ ಗೋಪಾಲ್ ರಾಜ್ ಪ್ರಥಮ ದರ್ಜೆ ಕಾಲೇಜು ಸಹಯೋಗದಲ್ಲಿ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಮಾತೆ ಸಾವಿತ್ರಿಬಾಯಿ ಫುಲೆ ಕನ್ನಡ ಸಾಹಿತ್ಯದ ಮೂಲಕ ವೈಚಾರಿಕತೆಯನ್ನು ಹರಡಿದ ರಾಷ್ಟ್ರಕವಿ ಕುವೆಂಪು ಅಕ್ಷರದಾತೆ ಫಾತಿಮಾ ಶೇಖ್ ರವರ ಜನ್ಮದಿನದ ಆಚರಣೆಯ ಜೊತೆಗೆ ಗಂಧದ ನಾಡು ಜನಪರ ವೇದಿಕೆ ಸಂಘಟನೆಯ 2024ರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜನ್ಮದಿನಾಚರಣೆಯ ಜೊತೆಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಸಾವಿತ್ರಿಬಾಯಿ ಫುಲೆ ಅವರು ನಡೆದು ಬಂದಂತಹ ಹಾದಿ ಹಾಗೂ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವಂತೆ ವೇದಿಕೆಯಲ್ಲಿ ಗಣ್ಯರು ತಿಳಿಸಿದರು. ಹಾಗೆಯೇ ರಾಷ್ಟ್ರಕವಿ ಕುವೆಂಪುರವರು ರಚಿಸಿದಂತ ಕವನ ಕೃತಿಗಳ ಬಗ್ಗೆ ತಿಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾವಿತ್ರಿಬಾಯಿ ಫುಲೆರವರ ಕವನ ವಚನವನ್ನು ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಓದಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಆನೇಕಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜೆಎಂ ಜಯಲಕ್ಷ್ಮಿ, ಕಾಲೇಜು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹೇಮಾವತಿ, ಬೇರು ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಮಮತಾ, ವಕೀಲರಾದ ಪುರುಷೋತ್ತಮ್, ಗಜವಿ ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯರಾಮ, ಬಂಡಾಪುರ ಶ್ರೀನಿವಾಸ್, ದೇವರಾಜ್ ನಾಯಕ್, ಜಗದೀಶ್ ಅರಸು, ಚಂದ್ರಬಾಬು, ಸ್ವಾಭಿಮಾನಿ ಸತೀಶ್ ಮತ್ತು ರಾಜೇಶ್ ತಿಮ್ಮರಾಯಪ್ಪ, ಮಹಂತಲಿಂಗಾಪುರ ಮಂಜು, ಕೌಶಿಕ್ ರೆಡ್ಡಿ, ವರುಣ್ ಕುಮಾರ್, ಕಾನೂನು ವಿದ್ಯಾರ್ಥಿನಿ ಶಶಿ ಜನಧನಿ, ಅಧ್ಯಾಪಕರಾದ ರಾಮಕೃಷ್ಣಪ್ಪ ಹಾಗೂ ಸಹ ಪ್ರಾಧ್ಯಾಪಕರು, ಕಾಲೇಜು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಕವನವನ್ನ ನಿಮ್ಮ ಮುಂದೆ ವಾಚನ ಮಾಡ್ತಾ ಇದ್ದೇನೆ. ಕವನದ ಶೀರ್ಷಿಕೆ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ಹೋಗಿ ಶಿಕ್ಷಣ ಪಡೆಯಿರಿ, ಸ್ವಾವಲಂಬಿಗಳಾಗಿ, ಶ್ರಮಶೀಲರಾಗಿ ಕೆಲಸ ಮಾಡಿ, ಬುದ್ಧಿವಂತಿಕೆ ಮತ್ತು ಸಂಪತ್ತನ್ನು ಸಂಗ್ರಹಿಸಿ. ಜ್ಞಾನವಿಲ್ಲದೆ ಎಲ್ಲವೂ ಕಳೆದು ಹೋಗುತ್ತದೆ. ನಾವು ಬುದ್ಧಿವಂತಿಕೆ ಇಲ್ಲದೆ ಪ್ರಾಣಿಗಳಾಗುತ್ತೇವೆ.
ಇನ್ನು ಸುಮ್ಮನೆ ಕುಳಿತುಕೊಳ್ಳಬೇಡಿ, ಹೋಗಿ ಶಿಕ್ಷಣ ಪಡೆಯಿರಿ. ತುಳಿತಕ್ಕೊಳಗಾದ ಮತ್ತು ತ್ಯಜಿಸಲ್ಪಟ್ಟವರ ದುಃಖವನ್ನ ಕೊನೆಗೊಳಿಸಿ. ಕಲಿಯಲು ನಿಮಗೆ ಸುವರ್ಣಾವಕಾಶವಿದೆ. ಆದ್ದರಿಂದ ಕಲಿಯಿರಿ ಮತ್ತು ಜಾತಿಯ ಸರಪಳಿಗಳನ್ನ ಮುರಿಯಿರಿ. ಧನ್ಯವಾದಗಳು. ಮಾಡ್ತಾ ಇದ್ದೀವಿ. ಅದು ಒಬ್ಬರು ಸಾವಿತ್ರಿಬಾಯಿ ಫುಲೆ ಅವರು, ಇನ್ನೊಬ್ಬರು ಫಾತಿಮಾ ಶೇಖ್ ಅವರು, ಮತ್ತೊಬ್ಬರು ನಮ್ಮ ನಾಡಿನ ಹೆಸರಾಂತ ಕವಿಗಳಾಗಿರುವಂತಹ ಕುವೆಂಪುರವರು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ, ಅದರಲ್ಲಿ ವಿಶೇಷವಾಗಿ ಆಯೋಜನೆ ಮಾಡಿರುವಂತಹ ಗಜವೇ ಗಂಧದ ನಾಡು ಜನಪರ ವೇದಿಕೆ, ಸೊ ಇವರ ಒಂದು ಸಂಪೂರ್ಣ ಎಲ್ಲ ಸಂಘಟನಾಕಾರರೇ ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲರೇ ಮತ್ತು ಎಲ್ಲ ಉಪನ್ಯಾಸಕ ವೃಂದದವರೇ ಮತ್ತು ಮಾಧ್ಯಮ ಸಹೋದರರೇ ಮತ್ತು ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಸಾವಿತ್ರಿಬಾಯಿ ಫುಲೆಯವರು ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅನ್ನೋದು ಗೊತ್ತಿದ್ರೂ ಕೂಡ ತುಂಬ ಪ್ರಚಲಿತ ಆಗಿರಲಿಲ್ಲ. ಅದು ಇತ್ತೀಚಿನ ವರ್ಷಗಳಲ್ಲಷ್ಟೇ ಜ್ಯೋತಿಬಾ ಫುಲೆ ಇರ್ಬೋದು, ಸಾವಿತ್ರಿಬಾಯಿ ಫುಲೆ ಅವರು, ಇವ್ರ ಬಗ್ಗೆ ಈ ಥರ ವೇದಿಕೆಗಳ ಮೂಲಕ ವಿಚಾರ ವಿನಿಮಯ ಆಗಿ ಈಗ ಇಡೀ ಭಾರತ ದೇಶಾದ್ಯಂತ ಈ ಕಾರ್ಯಕ್ರಮಗಳು ಸಾಗರೋಪಾದಿಯಲ್ಲಿ ನಡೀತಾ ಇದೆ. ಇದು ತುಂಬ ಅಗತ್ಯವೂ ಕೂಡ ಹೌದು. ಯಾಕೆ ಅಂತಂದರೆ ಇವರು ಮಾಡಿರುವಂತಹ ಸಾಧನೆಗಳಿಂದ ಇವತ್ತು ನಾವೆಲ್ಲ ಈ ವೇದಿಕೆ ಹತ್ತಿರೋದಕ್ಕಿರ್ಬೋದು ಅಥವಾ ಇಲ್ಲಿ ನಾವು ಇರೋದಕ್ಕೆ ಕಾರಣ ಆಗಿದೆ. ಯಾಕೆ ಅಂತಂದರೆ ಆವತ್ತಿನ ದಿನ ಸಾವಿತ್ರಿಬಾಯಿ ಫುಲೆ ಅವರು ಅನುಭವಿಸಿದಂತಹ ಸಂಕಷ್ಟ, ಅವರು ಪಟ್ಟಂತಹ ಕಷ್ಟ, ಅವೆಲ್ಲವನ್ನ ಎದುರಿಸಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅವರು ಎಷ್ಟು ಉತ್ತೇಜನ ಕೊಟ್ಟು ತಮ್ಮ ಒಂದು ಎಲ್ಲ ನೋವುಗಳನ್ನು ತಾವು ಮಾಡುವಂಥ ಕಾರ್ಯದಲ್ಲಿ ಮರೆತು ಸಮಾಜಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಶಿಕ್ಷಣದ ಮೂಲಕ ಕೊಟ್ಟಂತಹ ಮಹಾನ್ ಚೇತನ. ಸೊ ಇವರು 1831 ಜನವರಿ 3ನೇ ತಾರೀಕು ಜನ್ಮ ತಾಳಿದ್ದಾರೆ. ಹಾಗೆ ಅವರದೇ ಸ್ನೇಹಿತರಾಗಿರುವಂತಹ ಮತ್ತೊಬ್ಬರು ಫಾತಿಮಾ ಶೇಖ್, ಇವರು ಜನವರಿ 9, 1831 ಒಂದೇ ಇಸ್ವಿ ಒಂದೇ ತಿಂಗಳಲ್ಲಿ ಜನ್ಮ ತಾಳಿದ್ದಾರೆ. ಇನ್ನು ಕುವೆಂಪು ಅವರು, ಅವರ ಜನ್ಮದಿನಾಚರಣೆ ಡಿಸೆಂಬರ್ 4ನೇ ತಾರೀಕಿತ್ತು. ಸೊ ಈಗ ಕಾರ್ಯಕ್ರಮ ಎಲ್ಲವನ್ನು ಡಿಸೆಂಬರ್ 29, ಓಕೆ, ಡಿಸೆಂಬರ್ 29 ಇತ್ತು. ಸೊ ಎಲ್ಲ ಕಾರ್ಯಕ್ರಮವನ್ನು ಇವತ್ತು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಮಾಡ್ತಾ ಇರೋದು ತುಂಬ ಉತ್ತಮವಾಗಿರುವಂಥದ್ದು. ಸೊ ಸಾವಿತ್ರಿಬಾಯಿ ಫುಲೆಯವರು 9ನೇ ವಯಸ್ಸಿಗೆ, ಅವತ್ತಿನ ಕಾಲದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಸಾಮಾನ್ಯವಾಗಿತ್ತು. ಸೊ ಹಾಗೆ ಅವರು ಕೂಡ 9ನೇ ವಯಸ್ಸಿಗೆ ಜ್ಯೋತಿಬಾಯಿ ಫುಲೆಯವರನ್ನ ಮದುವೆ ಆಗಿರ್ತಾರೆ. ಅವ್ರು ಮದುವೆ ಆಗೋ ತನಕವೂ ಕೂಡ ಒಂದು ಅಕ್ಷರವನ್ನು ಕೂಡ ಕಲ್ತಿರಲ್ಲ. ಸೊ ಜ್ಯೋತಿಬಾಯಿ ಫುಲೆಯವರ ಸಹಕಾರದಿಂದ ಸಾವಿತ್ರಿಬಾಯಿ ಫುಲೆಯವರು ವಿದ್ಯಾಭ್ಯಾಸವನ್ನು ಮಾಡಿ ಆ ನಂತರ ತಾವು ಕೂಡ ನನ್ನ ಹಾಗೆ ಹೆಣ್ಣು ಮಕ್ಕಳು ವಿದ್ಯೆಯನ್ನು ಕಲೀಲಿ ಅಂತ ಒಂದು ಸಮಾಜ ಸೇವೆಗೆ ಮುನ್ನಡಿಯನ್ನು ಬರೀತಾರೆ. ಸೊ ಅಂತಹ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತವೆ. ಯಾಕೆ ಅಂತಂದರೆ ಹೆಣ್ಮಕ್ಳು ವಿದ್ಯೆ ಕಲಿಯೋದಕ್ಕಾಗಲಿ ಅಥವಾ ಕುಟುಂಬದಿಂದ ಹೊರಗಡೆ ಬರೋದಕ್ಕಾಗಲಿ ಯಾವುದಕ್ಕೂ ಕೂಡ ಅವಕಾಶ ಇಲ್ಲದಿರುವಂತಹ ಒಂದು ಪರಿಸ್ಥಿತಿ. ಸೊ ಆಗ ಅವರು ವಿದ್ಯಾಭ್ಯಾಸವನ್ನು ಕಲಿಸೋದಕ್ಕೆ ಹೆಣ್ಮಕ್ಳಿಗೆಲ್ಲ ಪ್ರೇರಣೆಯನ್ನು ಕೊಡ್ತಾರೆ. ಆಗ ಅದಕ್ಕೆ ವಿರೋಧ ಬಹುತೇಕವಾಗಿ ವ್ಯಕ್ತ ಆಗುತ್ತೆ. ಸೊ ಆ ವಿರೋಧವನ್ನು ವ್ಯಕ್ತಪಡಿಸದೆ ಅವರು ಮುನ್ನಡೀತಾರೆ. ಸೊ ಇವರು ವಿರೋಧವನ್ನು ಯಾವಾಗ ಲೆಕ್ಕಿಸಲ್ವೋ ಸೊ ಅವರಿಗೆ ವಿರುದ್ಧವಾಗಿ ಸಗಣಿಯಲ್ಲಿ ಹಚ್ಚುವಂಥದ್ದು, ಕಲ್ಲಲ್ಲಿ ಬೀಸುವಂಥದ್ದು, ಈ ರೀತಿಯಲ್ಲಿ ರಸ್ತೆಯಲ್ಲಿ ಹೋಗುವಾಗ ಮಾಡ್ತಿರ್ತಾರೆ. ಸೊ ಆಕೆಗೆ ಬೇಜಾರಾಗಿ ಮನೆಗೆ ಹೋಗಿ ಹೇಳ್ಕೊತಾರೆ, ಈ ಥರ ಎಲ್ಲ ಸಗಣಿ ಎಸಿತಾರೆ, ಕಲ್ಲು ಎಸಿತಾರೆ ಅಂತೇಳಿ. ಸೊ ಆಗ ಅವರ ಪತಿಯಾಗಿರುವಂತಹ ಜ್ಯೋತಿಬಾಯಿ ಫುಲೆಯವರು ಆ ಸಗಣಿ, ಕಲ್ಲು ಇದನ್ನೆಲ್ಲ ಕೂಡ ಹೂವು ಅಂತ ನಾವು ತಗೊಂಡು ಧನಾತ್ಮಕವಾಗಿ ಸ್ವೀಕಾರ ಮಾಡೋಣ ಅಂತ ಹೇಳ್ತಾರೆ. ಸೊ ಆವತ್ತಿಂದ ಅವರು ಒಂದು ಸೀರೆಯನ್ನು ಉಟ್ಕೊಂಡಿರ್ತಾರೆ, ಇನ್ನೊಂದು ಸೀರೆಯನ್ನು ಬ್ಯಾಗಲ್ಲಿ ಇಟ್ಕೊಂಡು ಶಾಲೆಗೆ ಹೋಗ್ತಾರೆ. ಆ ಹೋದಂಥ ಸಂದರ್ಭದಲ್ಲಿ ಆ ರಸ್ತೆನಲ್ಲಿ ಏನವರು ಸಗಣಿಯಲ್ಲಿ ಎರಚಿದ್ದಾರೆ, ಅಲ್ಲೋಗಿ ಸೀರೆಯನ್ನು ಚೇಂಜ್ ಮಾಡಿಕೊಂಡು ಮತ್ತೆ ಶುಚಿಯಾಗಿರುವಂತಹ ಬಟ್ಟೆಯನ್ನು ಉಟ್ಕೊಂಡು ಕಾಟ ಬೋಧನೆ ಎಲ್ಲ ಮಾಡಿ ಮತ್ತೆ ವಾಪಸ್ ಬರುವಾಗ ಅವರ ಹಿಂದಿನ ಸೀರೆಯನ್ನೇ ಉಟ್ಕೊಂಡು ಬರ್ತಾರೆ. ಸೊ ಇಂತಹ ಪರಿಸ್ಥಿತಿನೆಲ್ಲ ಅವರು ಸಾಕಷ್ಟು ಎದುರಿಸ್ತಾರೆ. ಸೊ ಈಗ ನಾವೇನು ವಿದ್ಯಾರ್ಥಿ ವೇತನ, ಹಾಸ್ಟೆಲ್ಸು ಎಲ್ಲ ಇವಾಗ ನೋಡ್ತಾ ಇದ್ದೀವಿ. ಸೊ ಇಂಥದನ್ನ ಆ ಮಹಾತಾಯಿಯವರು ಅವತ್ತಿನ ಕಾಲದಲ್ಲಿಯೇ ಯಾವ ಮಕ್ಕಳು ಅಬಲೆಯರಾಗಿದ್ರು, ಯಾವ ಮಕ್ಕಳಿಗೆ ಓದೋದಕ್ಕೆ ಅವಕಾಶ ಇರಲಿಲ್ಲ, ಸೊ ಅಂತಹ ಹೆಣ್ಣು ಮಕ್ಕಳಿಗೆಲ್ಲ ಪ್ರತ್ಯೇಕವಾಗಿ
ಹಾಸ್ಟೆಲ್ಗಳನ್ನು ತೆರೆದು ವಿದ್ಯಾರ್ಥಿ ವೇತನವನ್ನು, ಅವತ್ತಿನ ಕಾಲಕ್ಕೆ ಅದು 5 ರೂಪಾಯಿ ಇರ್ಬೋದು, 10 ರೂಪಾಯಿ ಇರ್ಬೋದು, ವಿದ್ಯಾರ್ಥಿ ವೇತನವನ್ನು ಕೊಡೋದ್ರ ಮೂಲಕ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಸೊ ಅವರಿಗೆ ಸಾಥಿಯಾಗಿ ಅವರ ಪತಿಯವರು ಕೂಡ ಸಾಕಷ್ಟು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತನ್ನು ಕೊಟ್ಟು, ಯಾಕೆ ವಿದ್ಯಾಭ್ಯಾಸಕ್ಕೆ ನನಗೆ ಒತ್ತನ್ನು ಕೊಡ್ತಾರೆ ಅಂತಂದರೆ, ವಿದ್ಯಾಭ್ಯಾಸವನ್ನು ಶಿಕ್ಷಣ ಒಂದು ಹೊರತುಪಡಿಸಿ ಯಾವುದರಿಂದನೂ ಸಮಾಜವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ, ಶಿಕ್ಷಣದ ಮೂಲಕ ಮಾತ್ರ ಸಾಧ್ಯ ಅನ್ನುವಂಥ ಒಂದು ನಿರ್ಧಾರ ಅವ್ರಿಗಾಗಲೇ ಗಟ್ಟಿಯಾಗಿತ್ತು. ಸೊ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ನಿಮ್ಮ ಗುರುಗಳು ಯಾರು ಅಂತಂದಾಗ, ನನ್ನ ಗುರುಗಳು ಜ್ಯೋತಿ ಬಾಪುಲೆ ಅವರು ಅಂತ ಹೇಳ್ತಾರೆ. ಸೊ ಅವರೆಲ್ಲರ ಒಂದು ಏನು ಪ್ರಯತ್ನ, ಅವರ ಒಂದು ಸಂಕಷ್ಟ ಎಲ್ಲರ ಒಂದು ಪ್ರತಿಫಲವಾಗಿ ಇವತ್ತು ನಾವು ವಿದ್ಯಾಭ್ಯಾಸವನ್ನು ಪಡೆಯೋದಿರ್ಬೋದು, ಉದ್ಯೋಗವನ್ನು ಪಡೆಯೋದಿರ್ಬೋದು, ಅಥವಾ ಒಂದು ಉತ್ತಮವಾದಂಥ ಒಂದು ಜೀವನವನ್ನು ರೂಪಿಸ್ಕೊಳ್ಳೋದಿರ್ಬೋದು, ಇವೆಲ್ಲದಕ್ಕೂ ಕಾರಣ ಈ ಮಹಾನ್ ಚೇತನಗಳು. ಸೊ ಹಾಗಾಗಿ ಇವತ್ತು ವಿಶೇಷವಾಗಿ ಇಂತಹ ಒಂದು ಗೌರವಾನ್ವಿತರ ಕಾರ್ಯಕ್ರಮವನ್ನು ಭಾಳ ಮುಖ್ಯವಾಗಿ ಈ ಕಾಲೇಜಿನಲ್ಲಿ ಮಾಡ್ತಾ ಇರೋದು ಸಂತೋಷದ ವಿಚಾರ. ಇನ್ನು ಕುವೆಂಪುರವ್ರಿಗೆ ಬಂದರೆ, ಹಾಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಕುವೆಂಪುರವರು ಬರೆಯದೇ ಇರುವಂತಹ ಬರಹಗಳಿಲ್ಲ. ಕತೆ, ಕವನ, ಕಾದಂಬರಿಗಳು, ವಿಮರ್ಶೆ, ವಿಶೇಷವಾಗಿ ಅವರ ರಾಮಾಯಣ ದರ್ಶನ ನಮಗೆ ಜ್ಞಾನಪೀಠ ಪ್ರಶಸ್ತಿ ಬಂದದ್ದು. ಸೊ ಇವೆಲ್ಲವೂ ಕೂಡ ಬಹಳ ನಮ್ಮ ಒಂದು ಸಾಮಾಜಿಕ ಬದುಕನ್ನು ಮತ್ತು ಸಾಂಸ್ಕೃತಿಕ ಬದುಕನ್ನು ಒಂದು ನೆಲೆಗಟ್ಟಿನಲ್ಲಿ ಅವರು ಮೇಲಕ್ಕೆ ಎತ್ತಿ ತೋರಿಸಿದಂತಹ ಮಹಾನ್ ಕವಿಗಳು. ಹಾಗಾಗಿ ಕುವೆಂಪು ಬರೆದಿರುವಂತಹ ಒಂದು ಗೀತೆಯನ್ನು ಕೂಡ ಇವತ್ತು ನಾವು ನಾಡಗೀತೆಯಾಗಿ ಸ್ವೀಕಾರ ಮಾಡಿದ್ದೀವಿ. ಹಾಗೆ ಕುವೆಂಪು ಅವರು ಬರೆದಿರುವಂತಹ ಸಿನಿಮಾಗಳು ಕೂಡ ಆಗಿದ್ದಾವೆ. ಹಾಗೆ ಕುವೆಂಪು ಅವರು ಬರೆದಿರುವಂತಹ ಕೃತಿಗಳು ಅದು ಎಲ್ಲಿ ತನಕ ಇರುತ್ತೆ ಅಂದರೆ, ಪ್ರಪಂಚ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಆ ಕೃತಿಗಳು ಹಾಗೆ ಪ್ರಚಲಿತವಾಗಿ ಇರ್ತವೆ. ಸೊ ಹಾಗೆ ನಾವು ಕೂಡ ವಿದ್ಯಾರ್ಥಿಗಳಾಗಿರುವಂಥ ನಾವು ತಮ್ಮ ಒಂದು ಆಸಕ್ತಿ ಕ್ಷೇತ್ರದಲ್ಲಿ ಉತ್ತಮವಾಗಿ ತಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅಂಥದ್ರಲ್ಲಿ ಮುಂದುವರಿಬೇಕು. ವಿಶೇಷವಾಗಿ ಪುಸ್ತಕಗಳನ್ನು ಓದುವಂಥ ಒಂದು ಹವ್ಯಾಸವನ್ನು ಮೂಡಿಸ್ಕೋಬೇಕು. ಸೊ ನಾವೆಲ್ಲ ನಿಮ್ಮ ಸ್ಟೇಜಲ್ಲಿದ್ದಾಗ ನಾವು ನಮ್ಮ ಕೈಯಲ್ಲಿ ಮೊಬೈಲ್ ಇರ್ತಿರ್ಲಿಲ್ಲ, ಮೊಬೈಲ್ ಇರಲೇ ಇಲ್ಲ ಬಿಡಿ. ಅದು ನಾವು ಏನಿದ್ರು ಬಸ್ ಹತ್ತಿದ್ರೆ ಒಂದು ಪುಸ್ತಕ ಇಟ್ಕೊಂಡು ಓದ್ಕೋತಿದ್ವಿ. ಈಗ ಪುಸ್ತಕ ಓದುವಂತಹ ಹವ್ಯಾಸ ನಾವು ಓದ್ತೀವಿ ಮೇಡಮ್ ಪುಸ್ತಕ ಅಂತ ಹೇಳ್ಬೋದು, ನಿಮ್ಮ ಟೆಕ್ಸ್ಟ್ ಬುಕ್ ಓದ್ಬೋದು, ನೀವು ಎಕ್ಸಾಮ್ಗೆ ಓದ್ಬೋದು. ಅದನ್ನು ಹೊರತುಪಡಿಸಿ ಪಠ್ಯೇತರ ಪುಸ್ತಕಗಳನ್ನು ಓದುವಂತಹ ಹವ್ಯಾಸವನ್ನು ಬೆಳೆಸ್ಕೋಬೇಕು. ಆಗ ನಾವೇನಾದರೂ ಸಾಧನೆ ಮಾಡೋದಕ್ಕಾಗುತ್ತೆ. ಮತ್ತು ವಿಶೇಷವಾಗಿ ಇನ್ನೇನು ಇದೆ, 2 ದಿನಗಳಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆಯೂ ಬರುತ್ತೆ. ಸೊ ಅವರು ಕೂಡ ಬಲವಾಗಿ ನಂಬಿದ್ದು ನಿಮ್ಮಂತಹ ಯುವಶಕ್ತಿಯಿಂದ ಇಡೀ ನಮ್ಮ ಭಾರತ ದೇಶವನ್ನು ಬದಲಾವಣೆ ಮಾಡ್ಬೋದು ಅನ್ನೋದನ್ನು ಸಾಧನೆ ಮಾಡಿ ತೋರಿಸಿದಂತಹ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಸೊ ಹಾಗಾಗಿ ತಮ್ಮ ಈ ಯುವಶಕ್ತಿಯನ್ನು ತಾವು ಈ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಸಾಧನೆ ಮಾಡಿ ತಂದೆ ತಾಯಿಗೆ, ಕಾಲೇಜಿಗೆ ಮತ್ತು ನಿಮಗೆ ವೈಯಕ್ತಿಕವಾಗಿ ಗೌರವವನ್ನು ತಂದುಕೊಡ್ಬೇಕಾಗಿದ್ದ ಅವಶ್ಯಕತೆ ಇದೆ. ಹಾಗಾಗಿ ಮಾಧ್ಯಮಗಳು ಅಂದರೆ ನಿಮ್ಮ ಒಂದು TV ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು, ಈ ಥರ ಒಂದು ಅಂಶಗಳಿಂದ ಒಂದು ಸ್ವಲ್ಪ ದೂರ ಇದ್ದು ಮೊದಲು ಸಾಧನೆ ಮಾಡಿ ಆಮೇಲೆ ಜೀವನ ಮಾಡ್ಕೊಳ್ಳೋದಕ್ಕೆ ಒಂದು ಉತ್ತಮವಾದಂತಹ ದಾರಿ ಸಿಗುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸ್ತಾ ಇವತ್ತು ಸಾವಿತ್ರಿ ಬಾಪುಲೆ ಅವರ ವಚನವನ್ನು ಹೇಳಲು ಇಷ್ಟಪಡುತ್ತೇನೆ. ಆಂಗ್ಲ ಭಾಷೆ ಕಲಿ, ಸ್ವಾವಲಂಬನೆಯನ್ನು ತಮ್ಮ ಉದ್ಯೋಗವನ್ನಾಗಿ ಮಾಡಿಕೊಳ್ಳಿ, ಜ್ಞಾನದ ಸಂಪತ್ತನ್ನು ಸಂಗ್ರಹಿಸಲು ಶ್ರಮಿಸಿ. ಜ್ಞಾನವಿಲ್ಲದೆ ಪ್ರಾಣಿಗಳು ಮೂಕವಾಗಿ ಉಳಿದಿವೆ. ವಿಶ್ರಾಂತಿ ಬೇಡ, ನೀವೇ ಶಿಕ್ಷಣ ಪಡೆಯಲು ಶ್ರಮಿಸಿ. ಅವಕಾಶ ಇಲ್ಲಿದೆ. ಶೂದ್ರರು ಮತ್ತು ಅತಿಶೂದ್ರರಿಗೆ ಇಂಗ್ಲಿಷ್ ಕಲಿಯಲು ಅವಕಾಶ ಕೊಡಿ. ಎಲ್ಲ ಸಂಕಟಗಳನ್ನು ಹೋಗಲಾಡಿಸಲು ಅಧಿಕಾರವನ್ನು ಎಸೆಯಿರಿ. ಬ್ರಾಹ್ಮಣ ಮತ್ತು ಅವರ ಬೋಧನೆಗಳು ಜಾತಿಯ ಸಂಕೋಲೆಯನ್ನು ಮುರಿಯಲು ಇಂಗ್ಲಿಷ್ ಕಲಿಯಲು ಮೂಲಕ ಪ್ರೇರೇಪಣೆಯನ್ನು ನೀಡಿ. ಧನ್ಯವಾದಗಳು. ಹೊಸ ದಿಕ್ಕನ್ನು ಕೊಟ್ಟಂಥವರು, ಹೊಸ ಹಾದಿಯನ್ನು ಕೊಟ್ಟಂಥವರು ಅಂತಂದರೆ ಬಹಳ ಮುಖ್ಯವಾಗಿ ಜ್ಯೋತಿಬಾಯಿ ಫುಲೆರವರು, ಮಹಾತ್ಮ ಜ್ಯೋತಿ ಬಾಪುಲೆರವರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ವಿಚಾರವಾಗಿ ಬಂದಾಗ ಬುದ್ಧ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಬಸವಣ್ಣ, ಕುತ್ಮಲ್ ರಂಗಾರಾವ್ ಇಂತಹ ಅನೇಕ ಮಹನೀಯರ ವಿಚಾರಗಳನ್ನು ಇಟ್ಟುಕೊಂಡು ನಾನು ಸಂವಿಧಾನವನ್ನು ರಚಿಸಿದ್ದೇನೆ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ನುಡಿದಿದ್ದಾರೆ. ಈ ಜಗತ್ತಿಗೆ, ಈ ಭಾರತಕ್ಕೆ ಮೊದಲಿಗೆ ಪ್ರೀತಿಯನ್ನು ಕೊಟ್ಟಂಥವರು ಮಹಾಮಾನವತಾವಾದಿ ಗೌತಮ ಬುದ್ಧರವರು. ಅವರ ಹಾದಿಯಲ್ಲಿ ನಡೆಯುತ್ತಾ
ಅನೇಕರು ಮುನ್ನಡೆದರು. ಇಂಥ ಸಂದರ್ಭದಲ್ಲಿ ಭಾರತದಲ್ಲಿ ಜಾತಿ ವ್ಯವಸ್ಥೆ ಇರ್ಬೋದು, ವರ್ಣ ವ್ಯವಸ್ಥೆ ಇರ್ಬೋದು, ಶೂದ್ರ ಅಂತಕ್ಕಂಥದ್ದು ಇರ್ಬೋದು, ದಲಿತರು ಅಂತಕ್ಕಂಥವ್ರು ಇರ್ಬೋದು, ಇವ್ರು ಯಾರಿಗೂ ಕೂಡ ಶಿಕ್ಷಣ ಅಂತಕ್ಕಂಥದ್ದು ಯಾರಿಗೂ ಇರಲಿಲ್ಲ, ಯಾರಿಗೂ ಕೂಡ ಅವಕಾಶವೇ ಇರಲಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥ ಮಾತು. ನೀಶೆ ಅಂತಕ್ಕಂತಹ ಒಬ್ಬ ತತ್ವಜ್ಞಾನಿ ಒಂದು ಮಾತನ್ನ ಹೇಳ್ತಾರೆ, ಮನುಷ್ಯ ಇತಿಹಾಸದಿಂದ ಏನನ್ನೂ ಕಲಿತಿಲ್ಲ, ಏನನ್ನೂ ಕೂಡ ಕಲಿಯೋದೂ ಇಲ್ಲ ಅಂತ. ಅಂಬೇಡ್ಕರ್ ಅವರು ಹೇಳ್ತಾರೆ, ಚರಿತ್ರೆಯನ್ನ ಮರೆತವರು ಚರಿತ್ರೆಯನ್ನ ಸೃಷ್ಟಿಸಲಾರರು ಅಂತ. ಅದು ಬಹಳ ಸ್ಪಷ್ಟವಾಗಿ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂತ. ಯಾಕೆ ಇವತ್ತು ಸಾವಿತ್ರಿಬಾಯಿ ಫುಲೆ ಅಂತಕ್ಕಂತಹ ಶೇಖ್ ರವರ ಅಂತಹ ಮತ್ತು ಕುವೆಂಪುರವರಂತಹ ಜನ್ಮ ದಿನಾಚರಣೆಗಳನ್ನ ಆಚರಣೆ ಮಾಡಬೇಕು, ಅವರ ವಿಚಾರಗಳನ್ನ ಹಂಚಿಕೊಳ್ಳಬೇಕು ಅಂತಂದ್ರೆ ಇತಿಹಾಸವನ್ನ ಮರೆಯದೇ ಇರಲಿ ಅಂತ. ನೀವು ಇತಿಹಾಸವನ್ನ ಮರೆತರೆ ಭಾರತದ ಮಹೋನ್ನತ ಇತಿಹಾಸ ಅಂತಕ್ಕಂಥದ್ದು ಮತ್ತೆ ಕತ್ತಲೆಯ ಕಡೆಗೆ ಸಾಗುತ್ತೆ ಅಂತ. ಸಾವಿತ್ರಿಬಾಯಿ ಫುಲೆ ಬಹುಶಃ ಒಂದು ನಾಣ್ಣುಡಿ ಇದೆ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರುತ್ತಾಳೆ ಅಂತಕ್ಕಂಥದ್ದು ಒಂದು ನಾಣ್ಣುಡಿ. ಆದರೆ ಮಹಾತ್ಮ ಜ್ಯೋತಿಬಾ ಫುಲೆ ಅಂತಂದ್ರೆ ಸಾವಿತ್ರಿಬಾಯಿ ಫುಲೆ ಅವ್ರು ನೆನಪು ಬರ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅಂತಂದ್ರೆ ವಿಶೇಷವಾಗಿ ಅವರ ಹೆಂಡತಿಯಾದಂತಹ ರಮಾಬಾಯಿ ಅವರು ನೆನಪು ಬರ್ತಾರೆ. ಗಾಂಧೀಜಿ ಅವರು ಅಂತಂದ್ರೆ ಅವರ ಹೆಂಡತಿಯವರು ನೆನಪು ಬರ್ತಾರೆ. ಅಂದ್ರೆ ಇಂಥ ಮಹಾ ವ್ಯಕ್ತಿಗಳು ನಾವೇ ಅಲ್ಲ, ಮಹಿಳೆಯರು ಕೂಡ ಈ ದೇಶದಲ್ಲಿ ಸಮಾನತೆ ಅಂತಕ್ಕಂಥದ್ದನ್ನ ಪಡೆದಿದ್ದಾರೆ ಅಂತಕ್ಕಂಥದ್ದನ್ನ ತಮ್ಮ ಜೀವನ ಪರ್ಯಂತ ಸಾಧಿಸಿ ತೋರಿಸಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಅವರು ಫಾತಿಮಾ ಶೇಖ್ ಅವರಿಗೆ ಬರೆದ ಒಂದು ಪುಟ್ಟ ಪತ್ರವನ್ನು ಓದಲು ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಆ ಪತ್ರ ಓದೋಣ. ಅಸ್ಸಲಾಂ ವಾಲೇಕುಂ. ಇಂಕಿಲಾಬಾದದಿಂದ ಫಾತಿಮಾಳ ಪ್ರೀತಿಯ ನೆನಪುಗಳು. ಹೆಂಗಿದ್ದೀಯಾ ಸಾವಿತ್ರಿ, ಹೆಂಗಿದ್ದೀರಾ? ಸತ್ಯದ ಸಾಕ್ಷಾತ್ ರೂಪವೇ ಆದ ನಿನ್ನ ಪ್ರಾಣ ಜ್ಯೋತಿಬಾವ. ಏನ್ ಸಾವಿತ್ರಿ, ಏನಾಯ್ತು ಗೊತ್ತಾ? ಎಲ್ಲ ಕಡೆ ಹಂಗ ಇಲ್ಲ ವಿವಾದ ನಡೆದ ಈ ಊರಿನ ಎಲ್ಲ ಶಾಲಾ ಕಾಲೇಜಿನ ಪ್ರಿನ್ಸಿಪಾಲರಿಗೆ, ಟೀಚರ್ ಮಂದಿಗೆ ನಿನ್ನ ಪತ್ರ ಬಂದದ್ದಂತ ಸುದ್ದಿ ಆಗ ನೀನ ಬಿಡವ ನಿಂದಿ ಒಳಗ ಜಾಗೃತ ಆಗಿ ಇರಕಿ. ಬಲೆ ಬಲೆ ಅಂತ ತಂದುಕೊಂಡ ಮಲಗಿದ್ದರೆ ಕನಸಿನಾಗೂ ನಿನ್ನ ಬರಬೇಕಾ? ಆ ಕನಸಿನಲ್ಲಿ ನಮ್ಮಲ್ಲಿ ಮಂದ ಜಗ್ಗಿ ಮಂದಿ ಸೇರಿ ಯಾರ ಗಲಾಟೆ ಮಾಡಿ ಕತ್ತೆ ಹರ ಕೇಳು. ನನಗ ಪರದಾ ತಂದಾರ, ಕೆಲವು ನನಗ ಹಳೆಯ ಫೋಟೋ ಇಳಿಸಿ ಅದಕ್ಕ ಹಿಜಾಬ್ ಬರಲಿಕ್ಕೆತ್ತಾರ, ಮತ್ತೆ ಕೆಲವು ಕಲ್ಲು ಒಳಗಿಕ್ಕೆತ್ತಾರ. ತಯಾರಾಗ ಅಷ್ಟೊತ್ತಿಗೆ ನೀನು ಜ್ಯೋತಿಬಾವನೂ ಬಂದ್ರಿ. ನೀವಿಬ್ಬರು ಕಂಡಿದ್ದೆಲ್ಲ ಗಪ್ಪಂದ್ರು ಅನ್ನತ್ರಿಗೆ ನನಗೆ ಎಚ್ಚರ ಆಯ್ತು. ಸಾಕಿ, ಈ ಪತ್ರ ನೋಡಿ ನಿನಗ ಸಿಟ್ಟು ಬರದ ಗೊತ್ತು. ಆದರೆ ನೀನು ಸಿಟ್ಟು ಸೇಡ ಹಿಡ್ಕೊಂಡು ಕೂಡಂತ ಸಣ್ಣ ಮನಸ್ಸಿಗೆ ಸಾಗ ಅಲ್ಲಂತ ಮನಸ್ಸು ತಡ್ಡಿಲಾಗ ಬರಡೇನಿ ಎಲ್ಲಿಂದ ಸೂರು ಮಾಡಲೆ. ಬರಬರ ಸುದ್ದಿ ಓದುತ್ತಾ ಕೇಳುತ್ತಾ ತಳಮಳ ಹುಟ್ಟುತ್ತಾ ನೀವು ಬಹಳ ನೆನಪಾಗುತ್ತಾ ಇದ್ದೀರಿ. ಮಳಕ್ಕಳು ಸಾಲಿ ಕಲಿಬೇಕಾ, ಓದಿ ಬರೋದು ತಿಳಬೇಕಾ, ಆಗ ಎಲ್ಲ ಮ್ಯಾಡ್ಯ ಅನ್ಯಾಯ ತೊಲಗತ್ತಾವ. ಅನ್ಕೊಂಡಿದ್ದೀವಿ ನಾವು, ಈಗ ನೋಡಿದರೆ ಸಾಕು
ಕಲದೋರು ಉಲ್ಲಾ ಕೊಂಡದ್ರ. ಒಬ್ಬ ಹಿಜಾಬ್ ಹಾಕೊಂಡು ನನ್ನ ಹಕ್ಕ ನಂತರ ಮತ್ತೊಬ್ರು ನಾವು ಕಡಿಮೆ ಅಂತ ಶಾಲು ಪೇಟ ಅರಿವಿ ಸುತ್ತುಕೊಂಡು ಬರ್ತಾರೆ. ಹಿಜಾಬ್ ಹಾಕೋ ಬರದಂತಹ ಕಾನೂನು ಮಾಡ್ಯಾರತ್ತ ಅಲ್ಲೂ ಸಾತಿ ಹರಡಿ ಹಾಕೋ ಬರದಂತನು ಕಾನೂನು ಮಾಡ್ತಾರೆ. ಅದೇನು ಕಾನೂನವ್ವ ಹೀಗಿರತ್ತ ಹಿಜಾಬ್ ಹಾಕೊಂಡ್ಯಾಡ್ರಿ ಅಂತ ಅವರದ್ದ ಹಾಕೊಂಡಿದ್ರಿ ನೀವು ಮುಸಲ್ಮಾನರೇ. ಫಾತಿಮಾಳು ಹೊರಗಿಡಿಸುತ್ತಾನೆ. ಅದನ್ನು ಕೇಳಿಕೊಂಡು ಮುಸಲ್ಮಾನ ಹುಡುಗಿರೇ ನಾವು ಸಾರಿ ಬೇಕಾದ್ರೆ ಬಿಡ್ತೀವಿ, ನಮಗೆ ಸಾಕಿದ್ದಿಂದ ಧರ್ಮ ದೊಡ್ಡದು ಅನ್ನೋದಕ್ಕಿಂತ ಹಗ್ಗ ಕೊಟ್ಟು ಕೈಕಾಲು ಕಟ್ಟಿ ಹಾಕಿಸಿ ಗೊತ್ತಾರ ಆಟ ತಿಳ್ಕೊಂಡಿದ್ದಿದ್ದೆ ಏನು ಇದು. ವಾಪಸ್ ಹೋಗಿ ಅವ್ರು ಏನು ಹೇಳಿದ್ರು ಏನು ಮಾಡಿದ್ರು ಅಂತ ಹೇಳೋದಕ್ಕೆ ಸಾಮಾನ್ಯವಾಗಿ ಹೋಗೋದಿಲ್ಲ. ಯಾಕಂದರೆ ಅದು ಸಾಮಾನ್ಯವಾಗಿ ನಮಗೆ ಗೊತ್ತಿರುತ್ತೆ, ನಮ್ಮ ಪಟ್ಟಿಗಳಲ್ಲಿದೆ, ಆಮೇಲೆ ಟೀಚರ್ಸ್ ಹೇಳ್ತಿರ್ತಾರೆ, ಅದೆಲ್ಲವೂ ಸಹಿತ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ. ಬಟ್ ನನ್ನ ತೀರಾ ಏನದು ಯಾವಾಗಲೂ ನನಗೆ ಬಾಧಿಸುವಂತಹ ಪ್ರಶ್ನೆಗಳು 1831ರಲ್ಲಿ ಆಗಿದ್ದಂತಹ ಇದೆಲ್ಲವೂ ಸಹಿತ ಅವತ್ತು ಪೇಟ್ರಿಯಾರ್ಕಿಯನ್ನು ಒಡೆದು ಜ್ಯೋತಿಬಾ ಫುಲೆ ಅವರು ಸಾವಿತ್ರಿಬಾಯಿ ಫುಲೆಗೆ ನೀನು ಓದಬೇಕು ಮತ್ತು ನೀನು ಶಿಕ್ಷಣವನ್ನು ಮುಂದುವರಿಸಬೇಕು ಅಂತ ಹೇಳಿಲ್ಲ ಅಂದಿದ್ದರೆ ಇವತ್ತು ನಮಗೆ ಸಾವಿತ್ರಿಬಾಯಿ ಫುಲೆ ಅವರು ಸಿಗ್ತಾ ಇದ್ದಾರೆ. ಸೊ ಅವತ್ತು ಪೇಟ್ರಿಯಾರ್ಕಿಯನ್ನು ಮತ್ತು ಪುರುಷ ಪ್ರಧಾನ ಸಮಾಜವನ್ನು ಅಂದರೆ ಆ ಚೌಕಟ್ಟು ಏನಿತ್ತು ಅದನ್ನು ಮೀರಿ ಜ್ಯೋತಿಬಾ ಫುಲೆ ಅವರು ಒಂದು ಅವಕಾಶವನ್ನು ಮಾಡಿಕೊಟ್ಟಿರೋದು. ಕೇಳಿಸ್ತಾ ಇದೆಯಾ? ನಾನು ಅದನ್ನು ಇವತ್ತಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಐ ಥಿಂಕ್ ಕೇಳಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಸ್. ಸೊ ಅದನ್ನು ಆ ಚೌಕಟ್ಟನ್ನು ಹೊಡಿದಲ್ಲೇ ಇದ್ದಿದ್ದರೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ನಿಮಗೆ ಫೀಮೇಲ್ ಟೀಚರ್ಸ್ ಇರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇಲ್ಲಿ ಹೆಣ್ಣುಮಕ್ಕಳು ಕೂತ್ಕೊಂಡು ರೈಟ್ ಹಿಜಾಬ್ ಹಾಕೊಂಡಿದ್ರು ಸಹಿತ ಹೆಣ್ಮಕ್ಳು ಕೂತ್ಕೊಂಡು ಇಲ್ಲಿ ಈ ಒಂದು ಪ್ರೋಗ್ರಾಮನ್ನು ಕೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಷ್ಟು ಗೊತ್ತಿದೆ ಅಲ್ವಾ ನಮಗೆ. ಸೊ ಇದೆಲ್ಲವೂ ಸಾಧ್ಯ ಆಗಿದ್ದು ಸರ್ ಹೇಳಿದಂಗೆ ಇತಿಹಾಸದಲ್ಲಿ ಈ ಮಹಿಳೆಯರು ಮತ್ತು ಪುರುಷರು ಮತ್ತು ಮಹನೀಯರು ಮಾಡಿರುವಂತಹ ಕೆಲಸದಿಂದ ಇವತ್ತು ನಾವಿಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ರೈಟ್. ಆದರೆ ಸಾಧ್ಯ ಆಗಿದೆ, ಬಟ್ ಕೆಲವೊಂದನ್ನು ನಾವು ಇವತ್ತಿಗೂ ಸಹಿತ ಬದಲಾಯಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಸಹಿತ ಮಲಗುಂಡಿಯಲ್ಲಿ ರೈಟ್ ಕೋಲಾರದ ಕೇಸ್ ಗೊತ್ತಾ? ಎಷ್ಟು ಜನ ಗೊತ್ತು ಕೋಲಾರದ ಕೇಸು? ಯಾರಿಗೂ ಗೊತ್ತಿಲ್ಲ. ಗೊತ್ತಾ ಕೋಲಾರದ ಕೇಸ್? ಗೊತ್ತಲ್ಲ? ಎಸ್. ಸೊ ಅದು ಯಾಕೆ ಆಗ್ತಾ ಇದೆ? ರೈಟ್. ಇವತ್ತು ನಾವು ಹಿಜಾಬ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ವಾ? ಇವತ್ತು 1831, ಇವತ್ತು 2024, 193 ವರ್ಷ ಆದರೂ ಸಹಿತ ನಾವು ಇವತ್ತಿಗೂ ಸಹಿತ ಮತ್ತೆ ಅದೇ ರೀತಿಯ ಚೌಕಟ್ಟನ್ನು ಭದ್ರಪಡಿಸ್ಕೊಳ್ತಾ ಹೋಗ್ತಾ ಇದ್ವಿ. ಮತ್ತು ಆ ಚೌಕಟ್ಟುಗಳು ನಮಗೆ ಬೇಕು ಅನ್ನೋದನ್ನ ಒಂದು ಪಟ್ಟಬದ್ಧ ಹಿತಾಸಕ್ತಿಗಳು ನಮ್ಮನ್ನೆಲ್ಲ ಆ ಚೌಕಟ್ಟನ್ನು ತುಂಬ ಭದ್ರಪಡಿಸ್ತಾ ಇದ್ವಿ. ನಾವು ಕಾಶಿಯಸ್ ಇಲ್ಲದ ಹೊರತು ಇದು ಯಾವ ಚೌಕಟ್ಟುಗಳನ್ನು ಸಹಿತ ನಾವು ಮೀರೋದಕ್ಕೆ ಸಾಧ್ಯ ಆಗಲ್ಲ. ಜನವರಿ 10 ಈ ದಿನ ಆನೇಕಲ್ ಪಟ್ಟಣದಲ್ಲಿ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ, ಅಕ್ಷರದಾತೆ ಫಾತಿಮಾ ಶೇಖ್ ಹಾಗೂ ಕನ್ನಡ ಸಾಹಿತ್ಯದ ಮೂಲಕ ವೈಚಾರಿಕತೆಯನ್ನು ಹರಡಿದಂತಹ ಕುವೆಂಪುರವರ ಜನ್ಮದಿನದ ಕಾರ್ಯಕ್ರಮ, ಹಾಗೆ ವಿಶೇಷವಾಗಿ ಗಜವೆಯ 2024 ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಆನೇಕಲ್ ಪಟ್ಟಣದ ಡಾಕ್ಟರ್ ಎಸ್ ಗೋಪಾಲರಾಜು ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಬಹಳ ಖುಷಿಯಾಯಿತು ಮಕ್ಕಳೊಟ್ಟಿಗೆ ಈ ಥರದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ. ನಾವು ಸಾವಿತ್ರಿಬಾಯಿ ಫುಲೆಯವರಾಗ್ಬೋದು, ಜ್ಯೋತಿಬಾ ಫುಲೆಯವರಾಗ್ಬೋದು, ಫಾತಿಮಾ ಶೇಖ್ ಅವರಾಗಬಹುದು, ಮತ್ತು ಕುವೆಂಪು ಅವ್ರನ್ನ ನಾವು ಪ್ರತಿದಿನ ನೆನೆಯಲೇಬೇಕಾದಂಥ ವ್ಯಕ್ತಿಗಳಲ್ಲಿ ಬಹಳ ಮುಖ್ಯವಾದಂಥವರು. ಸೊ ಹಾಗಾಗಿ ಅವರನ್ನು ನೆನೆಯುವಂಥ ಈ ಒಂದು ಕೆಲಸ ಗಂಧದ ನಾಡು ಜನಪರ ವೇದಿಕೆ ನಮ್ಮ ಸಂಘಟನೆ ವತಿಯಿಂದ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಯಾರೆಲ್ಲ ಕಷ್ಟಪಟ್ಟಿದ್ರು ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ
ಇವ್ರನ್ನೆಲ್ಲರೂ ಕೂಡ ನಾವು ನೆನಿಲೇಬೇಕು ಅಂತ ಹೇಳ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ, ಇತಿಹಾಸ ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರು ಅಂತ. ಹಾಗಾಗಿ ಇತಿಹಾಸವನ್ನು ನಾವು ಮೆಲ್ಕು ಹಾಕ್ತಾನೆ ಇರಬೇಕು, ಇತಿಹಾಸವನ್ನು ತಿಳ್ಕೊಳ್ತಾ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈ ದಿನ ಗಂಧನಾಡು ಜನಪರ ವೇದಿಕೆ ಹಾಗೂ ಡಾಕ್ಟರ್ ಗೋಪಾಲರಾಜು ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಇನ್ನು ಮೊಟ್ಟ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಹಾಗೆ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನಾಚರಣೆ ಹಾಗೂ ಫಾತಿಮಾ ಶೇಖರ್ ಅವರ ಜನ್ಮದಿನಾಚರಣೆ ಏನು ಇವತ್ತು ಗೋಪಾಲರಾಜ್ ಕಾಲೇಜು ಶಾಲಾ ಮಕ್ಕಳೊಂದಿಗೆ ಮಾಡಿದ್ದೀವಿ. ಇದು ನಮಗೆ ಈ ಥರದ ತಾಟ್ ಯಾಕೆ ಬಂತಂದರೆ 5 ದಿನಗಳ ಭೀಮಾ ಕೋರೆಗಾಂವ್ ಆ ಕೋರೆಗಾಂವ್ ಹೋಗ್ಬೇಕಾದ್ರೆ ಸಮಯದಲ್ಲಿ ಸ್ನೇಹಿತರೆಲ್ಲ ಒಟ್ಟುಗೂಡ್ಕೊಂಡು ಏನು ಕಾರ್ಯಕ್ರಮ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಮಾಡಿಕೊಂಡು ನಮಗೆ ಮುರಳಿ ಸರ್ ಅವರು ಈ ಕಾಲೇಜನ್ನು ಸಜೆಷನ್ ಮಾಡಿದ್ರು. ಆಮೇಲೆ ಮೇಡಮ್ ನಂಬರ್ ಸಹ ನಮ್ಗೆ ಕೊಟ್ಟರು ಮಾತಾಡ್ಬಿಟ್ಟು. ಹಾಗಾಗಿ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂಥ ಕಾಲೇಜು ಪ್ರಾಧ್ಯಾಪಕರಾದಂಥ ಮೇಡಮ್ ಅವ್ರಿಗೂ ಆಮೇಲೆ ಇಲ್ಲಿರೋ ಎಲ್ಲ ಮಕ್ಕಳಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅಗ್ರಗಣ್ಯ ಕವಿಗಳು, ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕುವೆಂಪುರವರು, ರಾಷ್ಟ್ರ ಮಾನವತಾವಾದಿ ಸಂದೇಶವನ್ನು ಸಹ ಕೊಟ್ಟಂಥ ಕುವೆಂಪು ಅವರ ಜನ್ಮದಿನಾಚರಣೆ ಹಾಗೂ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರು ಹಾಗೂ ಮೊದಲ ಮುಸ್ಲಿಂ ಶಿಕ್ಷಕಿಯಾಗಿರುವಂಥ ಫಾತಿಮಾ ಶೇಖ್ ಅವರ ಜನ್ಮದಿನಾಚರಣೆಯನ್ನು ಡಾಕ್ಟರ್ ಎಸ್ ಗೋಪಾಲರಾಜು ಕಾಲೇಜಿನ ಸಭಾಂಗಣದಲ್ಲಿ ಗಂಧನಾಡು ಜನಪರ ವೇದಿಕೆ ಹಮ್ಮಿಕೊಂಡಿತ್ತು. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಮೂಡಿಬಂತು. ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ರೂಪಣೆ ಮಾಡಿದ್ದು ಆದರ್ಶ ಚೇತನಗಳು, ಆದರ್ಶ ವ್ಯಕ್ತಿಗಳ ಒಂದು ಮಾರ್ಗದರ್ಶನವನ್ನು ಬಿತ್ತುವಂಥ ಕೆಲಸವನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕಾಲೇಜಿನ ಅಧ್ಯಾಪಕರು ಹಾಗೂ ಬೇರು ಸಂಸ್ಥೆಯ ಮಮತಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮವನ್ನು ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಮಂದಟ್ಟು ಆಗೋ ರೀತಿಯಲ್ಲಿ ಅವರ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲರ ಹಾದಿಯಲ್ಲಿ ನಾವು ಸಾಗೋಣ, ನಾವು ಸದೃಢ ಪ್ರೀತಿಪೂರ್ವಕ ಭಾರತವನ್ನು ನಾವು ಕಟ್ಟೋಣ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮದ ಮೂಲಕ ನಾವು ಆಶಯವನ್ನು ವ್ಯಕ್ತಪಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ತುಂಬ ಸಂತಸದ ವಿಷಯ ಏನಂದರೆ, ಇವತ್ತು ನಾವು ಶೇಕ್ಸ್ಪಿಯರ್ ಆಗಲಿ, ಫ್ರೆಡ್ರಿಕ್ ನೀಲ್ಶೆ ಆಗಲಿ, ಡೆರಿಡಾ ಆಗಲಿ, ಇಲ್ಲಿ ನಮ್ಮವರೇ ಆದಂಥ ಕುವೆಂಪು, ಚಂದ್ರಶೇಖರ ಕಂಬಾರ, ತರಾಸು ಅನಕ್ರು, ಇವರೆಲ್ಲರ ಬಗ್ಗೆ ನಾವು ತಿಳ್ಕೋಬಹುದು, ಓದಬಹುದು, ಇವರ ಬಗ್ಗೆ ಇವರ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬಹುದು ಅನ್ನೋದಕ್ಕೆ ಕಾರಣರಾದವರು ಸಾವಿತ್ರಿಬಾಯಿ ಫುಲೆ. ಅವರಿಲ್ಲ ಅನ್ನಿದ್ರೆ ಪ್ರಾಯಶಃ ನಾವು ಓದಿನ ಕಡೆ ಬರ್ತಿದ್ವೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ನಮ್ಮ ಕುವೆಂಪು ಅವ್ರೇನು ಹೇಳ್ತಾರೆ ಅಂದರೆ, ಇಂಗ್ಲೀಷ್ ಕಲಿ ಅಂತ ಹೇಳ್ತಾರೆ, ಕನ್ನಡದವರೇ ಆದರೂ ಇದೆಲ್ಲ ನಮಗೆ ಬೇಕೇ ಬೇಕು. ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಬೇಕಂದ್ರೆ ಇಂಗ್ಲೀಷು ಅನಿವಾರ್ಯ ಅಂತ ಹೇಳ್ತಾರೆ. ಹಾಗಾಗಿ ಇಂದು ತುಂಬ ಖುಷಿ ವಿಷಯ ಏನು ಅಂದರೆ, ನಮ್ಮ ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬ ಸಂತಸದ ವಿಷಯ. ಈ ಕಾರ್ಯಕ್ರಮ ನಡೆಯಲು ನನಗೆ ಸಹಕಾರ ಕೊಟ್ಟು, ಆಮೇಲೆ ತುಂಬ ನನ್ನ ಜೊತೆಲೇ ಇದ್ದಂಥವರು ನಮ್ಮ ಸ್ಪೆಷಲ್ ಥ್ಯಾಂಕ್ಸು ನಮ್ಮ ಗಜವೆಗೆ ಹಾಗೂ ಪುರು ಅವರು ನನ್ನ ಜೊತೆ ಈ ಕಾಲೇಜಿಗೆ ನಾನು ಹೊಸದಾಗಿ ಬಂದಾಗ ನನಗೆ ಪರಿಚಯ ಆಗಿದ್ದು ಮುರಳಿ, ಆಮೇಲೆ ಮಮತಾ ಮೇಡಮ್ ಹಾಗೂ ಪುರು. ಸೊ ಅವರೆಲ್ಲ ನನಗೆ ತುಂಬ ಸಹಾಯ ಮಾಡ್ತಾಯಿದ್ದಾರೆ ಫಾರ್ ಆಲ್ ದ ಇವೆಂಟ್ಸ್ ಟು ಹ್ಯಾಪನ್ ಸೋ ಬ್ಯೂಟಿಫುಲಿ. ತುಂಬ ಥ್ಯಾಂಕ್ಸ್.